ಈಗ ಯೂಟ್ಯೂಬರ್ಸು ನಿಮ್ಮ ಹತ್ರ ಬಂದು ಕಲಿತಾರೆ, ಹೇಗೆ ಇನ್ಫ್ಲೂಯೆನ್ಸ್ ಆಗ್ತಾರೆ? ಅಂದರೆ ನಿಮ್ಮ ಕಂಟೆಂಟ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಬಂದು ನಿಮ್ಮ ಹತ್ರ ಸ್ಟೂಡೆಂಟ್ಸ್ ಆಗ್ತಾರೆ, ಹೌದು. ಅಥವಾ ಯು ಡೂ ಮಾರ್ಕೆಟ್ ಫಾರ್ ದಾಟ್ ಆಲ್ಸೋ? ಮೊದಲು ಆ್ಯಡ್ಸ್ ರನ್ ಮಾಡ್ತಿದ್ವಿ. ಈಗ ಸುಮಾರು ಒಂದು 6-7 ತಿಂಗಳಿಂದ ಆ್ಯಡ್ಸ್ ರನ್ ಮಾಡ್ತೀವಿ. ಮುಂದೆ ಮಾಡ್ಬೋದೇನೋ. ಓಕೆ, ಅವ್ರು ಏನಕ್ಕೆ ಬರ್ತಾರೆ ಅಂತಂದರೆ ನಂದು ಸೋಷಿಯಲ್ ಮೀಡಿಯಲ್ಲಿ ಚೆಕ್ ಮಾಡ್ತಿರ್ತಾರೆ. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಇಲ್ಲಿ ನೋಡಿ ಭಾರಿ ಇಂಟ್ರೆಸ್ಟಿಂಗ್. ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ, ಓಕೆ ನಾನು ಯೂಟ್ಯೂಬಿಂದ ಅರ್ನ್ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು. ಯಾಕೆಂದರೆ ನಾನು ಕಮೆಂಟ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕಲಿಬೇಕಾ ಅಂತಂದ್ಬಿಟ್ಟು. ಅಲ್ಲಿದ್ದು ನೋಡ್ತಾರೆ, ಬರ್ತಾರೆ, 2 ಅವರ್ ಮಾಸ್ ಕ್ಲಾಸ್ ಅಟೆಂಡ್ ಮಾಡ್ತಾರೆ. 2 ಅವರಲ್ಲಿ ನಾನು ಅವ್ರಿಗೆ ಡೀಟೇಲ್ಸ್ ಹೇಳ್ತೀನಿ. ಯೂಟ್ಯೂಬಲ್ಲಿ ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ, ಫೇಸ್ಬುಕ್ಕಲ್ಲಿ ಹೆಂಗೆ ದುಡ್ಡು ಮಾಡ್ಬೋದು, ಅಫಿಲಿಟಿಂದ ಹೆಂಗೆ ದುಡ್ಡು ಮಾಡ್ಬೋದು, ಇನ್ಸ್ಟಾಗ್ರಾಮಿಂದ ಹೆಂಗೆ ದುಡ್ಡು ಮಾಡ್ಬೋದು. ಇನ್ಸ್ಟಾಗ್ರಾಮ್ ಡೈರೆಕ್ಟಾಗಿ ದುಡ್ಡು ಕೊಡಲ್ಲ, ಬಟ್ ಬೇರೆ ರೀತಿಗಳು ಭಾಳ ಇದೆ ಅರ್ನ್ ಮಾಡೋಕ್ಕೆ. ಇದನ್ನೆಲ್ಲ ಹೇಳ್ತೀನಿ. ಇದೆಲ್ಲ ಕೇಳಿದವರು ಓಕೆ ನನಗೂ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋರು ಪೂರ್ತಿ ನಮ್ಮ ಕೋರ್ಸಿಗೆ ಎನ್ರೋಲ್ ಆಗ್ತಾರೆ. ಅಲ್ಲಿ ಪೂರ್ತಿ ಡೀಟೇಲಾಗಿ ಹೆಂಗೆ ಅಂತಂದರೆ, ನೀವು ವಿಡಿಯೋ ಮಾಡೋದು ಹೆಂಗೆ, ಎಡಿಟಿಂಗ್ ಮಾಡೋದು ಹೆಂಗೆ, ಯಾವ ಥರ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕು, ಯಾವ ಥರ ನೀವು ಸ್ಕ್ರಿಪ್ಟ್ ರೆಡಿ ಮಾಡ್ಕೋಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಇದೆ A to Z. ಅಂತಂದರೆ ನಿಮ್ಮ ಜಿಮೇಲ್ ಐ ಡಿ ಹಿಡ್ಕೊಂಡು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ನಿಮ್ಮ ಬ್ಯಾಂಕ್ ಅಕೌಂಟ್ ದುಡ್ಡು ಬರೋವರೆಗೂ ಪ್ರತಿಯೊಂದು ಇನ್ಫಾರ್ಮೇಷನ್. ಓಕೆ, ಇದನ್ನು ನೋಡಿ ಬರ್ತಾರೆ ನಮ್ಮ ಕಮ್ಯುನಿಟಿಗೆ. ಸೊ ಇದನ್ನು ನೀವು ಫ್ರೀ ಆಫ್ ಕಾಸ್ಟಲ್ಲಿ ಅಂತೂ ಕೊಡಲ್ಲ? ಕೋರ್ಸ್ ಫ್ರೀ ಆಫ್ ಕಾಸ್ಟ್ ಕೊಡಲ್ಲ. ಯಾಕೆ ಕೊಡಲ್ಲ ಸರ್? ಇಷ್ಟೆಲ್ಲ ಕಲ್ತ ಮೇಲೆ ಫ್ರೀಯಾಗಿ ಕೊಡ್ಬೋದಲ್ಲ? ಹಾಂ, ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ನಾನು ಈ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಶುರು ಮಾಡಿದೆ, ಆಮೇಲೆ ನಂಗೆ ದುಡ್ಡು ಬರೋಕ್ಕೆ ಶುರುವಾಯಿತು. ಕೋರ್ಸಸ್ಸು ಲಾಂಚ್ ಮಾಡಿದೆ. ಸುಮಾರು ಜನ ಬಂದುಬಿಟ್ಟು ಸರ್ ನಮ್ಗೆ ಕಷ್ಟ ಇದೆ, ಫ್ರೀಯಾಗಿ ಕೊಡಿ ಅಂತಂದರು. ಕೊಟ್ಟೆ, ಸುಮಾರು ಜನಕ್ಕೆ ಫ್ರೀಯಾಗಿ ಕೊಟ್ಟೆ. 2019-20 ಏನು ಕೊಟ್ಟನಲ್ಲ ಸರ್, ಸುಮಾರು ಜನ ಫ್ರೀಯಾಗಿ ತೊಗೊಂಡವ್ರು ಅವ್ರು ಇವತ್ತು ಅಲ್ಲೇ ಇದ್ದಾರೆ. ಇಂಪ್ಲಿಮೆಂಟ್ ಮಾಡಿಲ್ಲ. ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತಂದರೆ ಫ್ರೀಯಾಗಿ ಯಾಕೆ ಕೊಡಬೇಕು ಅಲ್ವಾ? ದುಡ್ಡು ಕೊಟ್ಟವ್ರು ಸೀರಿಯಸ್ ಆಗಿರ್ತಾರೆ. ನಾನು ನನ್ನ ಟೈಮ್ ಕೊಡ್ತಿದ್ದೀನಿ ಅವ್ರು ಕಲಿಯೋಕ್ಕೆ ಅಂತಂದರೆ, ಅವರು ಏನಾದ್ರು ಸ್ವಲ್ಪ ಕೊಟ್ಟರೆ ಅಲ್ವಾ ಅವರು ಎಫರ್ಟ್ ಹಾಕೋದು ಅಲ್ವಾ? ಅದೊಂದು. ಇನ್ನೊಂದು ಸಣ್ಣ ಉದಾಹರಣೆ, ಈಗ ಒಂದು ನಿಮ್ಮ ಮನೆ ಪಕ್ಕದಲ್ಲಿ ರೆಸ್ಟೋರೆಂಟ್ ಓಪನ್ ಆಗಿದೆ ಅಂದ್ಕೊಳ್ಳೋಣ. ತುಂಬ ಚೆನ್ನಾಗೂ ಕಾಣಿಸ್ತಿದೆ ಸರ್. ಪ್ರತಿ ದಿವಸ ನೀವು ಫ್ರೀಯಾಗಿ ಊಟ ಕೊಡ್ತಾರೆ, ನೀವು ಹೋಗ್ತೀರಾ? ಪ್ರತಿ ದಿವಸ ಫ್ರೀಯಾಗಿ ಕೊಡ್ತಾರೆ ಊಟ? ಹೋಗಲ್ಲ. ಯಾಕೆ ಹೋಗಲ್ಲ? ಅದೇ ಊಟ ಫ್ರೀಯಾಗಿ ಸಿಗ್ತಾ ಇದೆಯಲ್ಲ, ಟೇಸ್ಟ್ ರುಚಿ ಇದಾಗ್ಬಿಟ್ಟಿರುತ್ತೆ. ನಿಮಗೆಲ್ಲೋ ಒಂದು ಕಡೆ ಡೌಟು ಬರುತ್ತಲ್ಲ, ಇವರು ಒಳ್ಳೆ ತರಕಾರಿ ಯೂಸ್ ಮಾಡ್ತಿದ್ದಾರೋ ಇಲ್ವೋ, ಹೈಜೀನ್ ಮೇಂಟೈನ್ ಮಾಡ್ತಿದ್ದಾರೋ ಇಲ್ವೋ, ಅದಕ್ಕೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅಣ್ಣ ಯಾಕೆ ಗುರು ಇವನು ಫ್ರೀಯಾಗಿ ಕೊಡ್ತಿದ್ದಾನೆ, ಏನು ಇರ್ಬೋದು? ಎಲ್ಲೊಂದು ಕಡೆ ಡೌಟು. ಫ್ರೀಯಾಗಿ ಕೊಡ್ತಿದ್ದಾನೆ ಡೌಟ್ ಜನಗಳಿಗೆ, ಇವನು ಮೋಸ್ಟ್ಲಿ ಚೆನ್ನಾಗಿಲ್ಲ ಅದಕ್ಕೆ ಫ್ರೀಯಾಗಿ ಕೊಡ್ತಿದ್ದಾನೆ. ಇವತ್ತು ನೋಡ್ತಿರೋ ವೀಕ್ಷಕರಿಗೂ ಅಂತ ಹೇಳ್ತೀನಿ, ನೀವು ಯಾರ್ಯಾರು ಕಲಿಸ್ಕೊಡ್ಬೇಕಾ, ಫ್ರೀಯಾಗಿ ಕಲಿಸ್ಕೊಡ್ಬೇಡಿ, ವ್ಯಾಲ್ಯೂ ಮಾಡಲ್ಲ. ನೀವು ದುಡ್ಡು ಚಾರ್ಜ್ ಮಾಡಿ. ನೀವು ರೆಸ್ಪಾನ್ಸಿಬಲ್ ಆಗಿರ್ತೀರ ಅವ್ರ ಸಕ್ಸಸ್ಗೆ, ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅವ್ರ ಸಕ್ಸಸ್ಗೆ. ನೀವು ಫ್ರೀಯಾಗಿ ಕಲಿಬೇಕಾ? ಖಂಡಿತ 2 ಅವರ್ ಸೆಷನ್ ಫ್ರೀಯಾಗಿ ಕೊಡ್ತೀನಿ, ನೀವು ನೋಡಿ. ಸರ್ ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತಾರೆ. ಆ 2 ಅವರ್ ಫ್ರೀಯಾಗಿರುತ್ತೆ. ಫ್ರೀಯಾಗಿ 2 ಅವರ್ ಕಲೀರಿ. ಮುಂದೆ ಬೆಳಿಬೇಕಾ? ಪೇಡ್ ಕೋರ್ಸಿಗೆ ಬನ್ನಿ. ಸೊ ನಮಗಂತೂ ಇತ್ತೀಚೆಗೆ ಸಿಲ್ವರ್ ಬಟನ್ ಮತ್ತು ಗೋಲ್ಡನ್ ಬಟನ್ ಅಂತ ಅನ್ನೋದು ಒಂದು ಟ್ರೆಂಡ್. ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಒಂದು ದೊಡ್ಡ ಅಚೀವ್ಮೆಂಟ್ ಇದ್ದಂಗೆ. ಸೊ ನಿಮಗೆ ಬಂದಾಗ ಆ ಮೂಮೆಂಟ್ ಹೇಗಿತ್ತು ಅಂತ? ಇನ್ಫ್ಯಾಕ್ಟ್ ನಾನು ಯೂಟ್ಯೂಬ್ ಶುರು ಮಾಡಿದಾಗ 2012 ಸುಮಾರು 7 ತಿಂಗಳಾಯಿತು ಅರ್ನಿಂಗ್ಸೇ ಬರ್ತಿಲ್ಲ. ನನಗೆ ಭಾಳ ಟೆನ್ಷನ್ ಆಗಿಬಿಟ್ಟು ಸುಮಾರು ಜನ ಫೇಮಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರ್ಯಾರು ಗೋಲ್ಡ್ ಪ್ಲೇ ಬಟನ್ ಇರ್ತಿದ್ದಲ್ಲ ಅವ್ರಿಗೆಲ್ಲ ಒಂದು ಮೆಸೇಜ್ ಆಗ್ತಿದೆ, ನೀವು ಏನೇನು ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡಿದ್ರೆ ನನಗೂ ಸ್ವಲ್ಪ ಹೇಳಿ ಅಂತಂದ್ಬಿಟ್ಟು. ಕೆಲವರು ರಿಪ್ಲೈ ಮಾಡೋರು, ಕೆಲವರು ಕಾಂಟೆಂಟ್ ಕ್ರಿಯೇಷನಲ್ಲಿ ಬ್ಯುಸಿ ಇರೋರು. ಹೀಗೆಲ್ಲ ನಡೀತಿರ್ಬೇಕಾದ್ರೆ ಭಾಳ ಟ್ರೈನಲ್ಲಿ ಆದಮೇಲೆ ಫಸ್ಟ್ ಟೈಮ್ ಸಿಲ್ವರ್ ಪ್ಲೇ ಬಟನ್ ಮನೆಗೆ ಬಂತು. ಅದೇ ಒಂದು ಖುಷಿ ಸರ್. ದೂರದಲ್ಲಿ ನೀವು ಅದನ್ನು ನೋಡೋದಕ್ಕೂ, ಆ ಕೈಯಲ್ಲಿ ಹಿಡಿದಾಗ ಅದರ ವೆಯ್ಟು, ಅದರ ಫೀಲು, ಅದರ ರಿಫ್ಲೆಕ್ಷನ್ನು, ಅದ್ರ ಜೊತೆ ಒಂದು ಕಂಗ್ರ್ಯಾಚುಲೇಷನ್ಸ್ ನೋಟು ಅದೆಲ್ಲ ಬರುತ್ತಲ್ಲ, ಅದು ಮೈ ಜುಮ್ ಅನ್ನತ್ತೆ. ಅದು ಸಿಲ್ವರ್ ಪ್ಲೇ ಬಟನ್ ಬಂದಿದ್ದು. ಅದು ಒಂದು ಬಂದ ಮತ್ತೆ ದಾಟ್ ಅಂತ ಬರೋಕ್ಕೆ ಶುರು ಆಯ್ತು ಮನೆಗೆ. ನಂದು ಬಂತು, ಆಮೇಲೆ ತಮ್ಮದು ಬಂತು, ವೈಫ್ ಬಂತು. ಇವತ್ತು ಸುಮಾರು 6 ಸಿಲ್ವರ್ ಪ್ಲೇ ಬಟನ್ಸ್ ಇದೆ. ನೆಕ್ಸ್ಟು ಗೋಲ್ಡ್ ಪ್ಲೇ ಬಟನ್ ದೊಡ್ಡ ಬಾಕ್ಸಲ್ಲಿ ಕಳಿಸ್ತಾರೆ, ಬ್ಲ್ಯಾಕ್ ಕಲರ್ ಬಾಕ್ಸು. ನೀವು ಓಪನ್ ಮಾಡ್ತೀರ, ಒಳಗಡೆ ಗೋಲ್ಡ್ದಾರ ಪಳ 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 ಅಂತ ಹೊಳಿತಿರುತ್ತೆ. ಅದೇ ಒಂದು ಖುಷಿ. ನಮ್ಮ ಮನೆಗೆ ಜ್ಯುವೆಲ್ರಿ ಏನು ಅಂತಂದರೆ ನನಗೆ ಅದೇ ಜ್ಯುವೆಲ್ರಿ ಅನಿಸುತ್ತೆ. 3 ಗೋಲ್ಡ್ ಪ್ಲೇ ಬಟನ್ನು, 6 ಸಿಲ್ವರ್ ಪ್ಲೇ ಬಟನ್, ಅದು ನೋಡೋದೇ ಒಂದು ಖುಷಿ. ಸೊ ಭಯಂಕರ. ನಿಮ್ಗೆ ಅನ್ಸುತ್ತಾ ನಿಮ್ಮ ಪ್ರೊಫೆಷನಲ್ IT-ಯಲ್ಲಿ ನೀವು ಇದ್ದಿದ್ರೆ ಇಷ್ಟೆಲ್ಲ ಜೀವನದಲ್ಲಿ ಸುತ್ತಕ್ಕೆ, ನೋಡೋಕ್ಕೆ, ಖರ್ಚು ಮಾಡೋಕ್ಕೆ, ಮನೆ ಕಟ್ಸ್ಕೊಳ್ಳೋಕ್ಕೆ, ನಿಮ್ಮ ಜೀವನ, ಲೈಫ್ ಸ್ಟೈಲ್ ಎಲ್ಲವೂ ಬದಲಾಗಕ್ಕೆ ಸಾಧ್ಯ ಆಗ್ತಿತ್ತಾ? ಒಂದು ಸಣ್ಣ ಉದಾಹರಣೆ ಏನು ಅಂತಂದರೆ, ಇದೆಲ್ಲ ಜಾಬಲ್ಲಿ ಸಿಗ್ತಿತ್ತಾ? ಮೊದಲೇದು ಇಲ್ಲ. ಬೆಳಿಗ್ಗೆ 7:30ಗೆ ಮನೆಯಿಂದ ಹೊರಡ್ತಿದ್ದೆ, ರಾತ್ರಿ ಬರೋದು 8:30, 9. ಇಷ್ಟು ಟೈಮ್ ಆದಮೇಲೆ
ಮಗು ಜೊತೆ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇರ್ತಿರಲಿಲ್ಲ. ಎಷ್ಟು ಜನ ಮಗು ಬೇಗ ಮಲ್ಕೋತೀನಿ ಅಂದ್ಕೊಳ್ಳಿ, ನಾನು ಮಗು ಎದ್ದೋದಕ್ಕೆ ಮುಂಚೆನೇ ಹೋಗ್ತಿದ್ದೆ ಆಫೀಸ್ಗೆ. ಓಕೆ, ಹಾಗೆ ಕೆಲವೊಂದು ಸಲ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಈಗ ನಾನು ಸ್ಟುಡಿಯೋ ಇರೋದ ಮೇಲೇ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ, ಬ್ರೇಕ್ಫಾಸ್ಟು ಅಲ್ಲೇ ಮಾಡ್ತೀವಿ, ಸಂಜೆ ಕಾಫಿ ಟೂ ಅಲ್ಲೇ ಇರ್ತೀವಿ, ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಎರಡೇ ದುಡ್ಡು ಬರ್ತಿದೆ, ಫ್ರೀಡಮು ಇದೆ ಬೇಕಂದಾಗ. ಇದೆಲ್ಲ ಜಾಬಲ್ಲಿ ಇದು ಸಿಗೋ ಚಾನ್ಸೇ ಇಲ್ಲ. ನಿಮಗೆ ನಿಮ್ಮ ಲೈಫ್ ಮೇಲೆ ನಿಮ್ಗೆ ಕಂಟ್ರೋಲ್ ಬೇಕಾ? ನಿಮ್ಗೆ ಇಷ್ಟ ಆಗಿರೋದನ್ನು ಮಾಡಿ. ನೀವು ವೀಡಿಯೋಸ್ ಹಾಕಿ ಬಿಲ್ಡ್ ಮಾಡಿ, ಅಥವಾ ಯಾವ್ದಾದ್ರು ಬಿಸ್ನೆಸ್ ಬಿಲ್ಡ್ ಮಾಡಿ. ಬಿಸ್ನೆಸ್ ಬಿಲ್ಡ್ ಮಾಡಬೇಕಾ? ಅದಕ್ಕೂ ಸೋಷಿಯಲ್ ಮೀಡಿಯಾ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಮಿತ್ತಿದೆ ಜನರಲ್ಲಿ, ನಮ್ಮ ದೇಶದ ಪಾಪ್ಯುಲೇಷನ್ಗಿಂತ ಜಾಸ್ತಿ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಅದನ್ನು ನಂಬರ್ಸಲ್ಲಿ ನೀವು ಜನರಿಗೆ ಅರ್ಥ ಆಗೋ ರೀತಿಲಿ ಹೇಳಕ್ಕೆ ಸಾಧ್ಯನಾ? ಸೊ ನಂಬರ್ಸಲ್ಲಿ ಇಮಿಡಿಯೇಟಾಗಿ ಹೇಳೋಕ್ಕಾಗದೇ ಇರ್ಬೋದು, ಬಟ್ ಒಂದು ಉದಾಹರಣೆ ಕೊಡ್ತೀನಿ ಸರ್. ನಮ್ಮ ದೇಶದಲ್ಲಿ 5.6 ಬಿಲಿಯನ್ ಜನ ಇದ್ದಾರೆ. ಓಕೆ, ಔಟ್ ಆಫ್ 5.6 ಬಿಲಿಯನ್ ಜನ ಅಷ್ಟು ಚಾನಲ್ಸ್ ಅಂತೂ ಇಲ್ಲವೇ ಇಲ್ಲ. ಕೇವಲ 1 ಮಿಲಿಯನ್ ಚಾನಲ್ಸ್ ಇದೆ ನಮ್ಮ ದೇಶದಲ್ಲಿ. ಅದರಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾ ಇರುವಂತಹ ಜನ ಕೇವಲ 10,000 ಜನ ಮಾತ್ರ ನಮಗೆ ಸಿಗೋದು. ಸೊ 10,000 ಜನ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ನಮ್ಮಲ್ಲಿರೋ ಪಾಪ್ಯುಲೇಷನ್ 5.6 ಬಿಲಿಯನ್ ಪಾಪ್ಯುಲೇಷನ್. ಆ 5.6 ಬಿಲಿಯನ್ ಪಾಪ್ಯುಲೇಷನ್ಸಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇರುವಂತಹ ಜನ ಎಷ್ಟು? ಸುಮಾರು 60% ಅನ್ಸುತ್ತೆ ಅಲ್ವಾ? 60% ಮೊಬೈಲ್ ಯೂಸ್ ಮಾಡೋ ಪಾಪ್ಯುಲೇಷನ್. ಸೊ ಅದರಲ್ಲಿ ಆಂಡ್ರಾಯ್ಡ್ ಸೆಲ್ ಫೋನ್ಸ್ನ ಯೂಸ್ ಮಾಡುವಂತಹ ಪಾಪ್ಯುಲೇಷನ್ ಎಷ್ಟು? ಸೊ ಅದರಲ್ಲಿ ಯೂಟ್ಯೂಬ್ನ ರೆಗ್ಯುಲರಾಗಿ ವಾಚ್ ಮಾಡುವಂತಹ ಜನ ಎಷ್ಟು? ಫೇಸ್ಬುಕ್ನ ಯೂಸರ್ಸ್ ಎಷ್ಟು? ಅಕಾರ್ಡಿಂಗ್ ಟು ದ ಫೇಸ್ಬುಕ್ ಡೇಟಾ ದೇರ್ ಆರ್ 2.6 ಬಿಲಿಯನ್ ಯೂಸರ್ಸ್ ಫ್ರಮ್ ಇಂಡಿಯಾ. ಈಗ ಸದ್ಯಕ್ಕೆ 3 ಬಿಲಿಯನ್ ಆಗಿದೆ, ನಿಯರ್ಲಿ 3 ಬಿಲಿಯನ್ ರೀಚ್. ಈಗ 3 ಬಿಲಿಯನ್ ಫೇಸ್ಬುಕ್ಕು, 2.5 ಬಿಲಿಯನ್ ಯೂಟ್ಯೂಬು, 2 ಬಿಲಿಯನ್ ಇನ್ಸ್ಟಾಗ್ರಾಮ್. ಓಕೆನಾ? ಸೊ ಹೀಗಿರಬೇಕಾದ್ರೆ ನಮ್ಮ ಜನರಲ್ಲಿ ಒಂದು ಮಿತ್ ಇದೆ, ಎಲ್ಲರೂ ಕಾಂಟೆಂಟ್ ಕ್ರಿಯೇಟರ್ ಆಗ್ತಾಯಿದ್ರೆ, ಎಲ್ಲರೂ ವಿಡಿಯೋ ಕ್ರಿಯೇಟರ್ಸ್ ಆಗ್ತಾಯಿದ್ರೆ ನಮ್ಮ ವಿಡಿಯೋ ನೋಡೋದು ಯಾರು? ಸೊ ನೋ ಡೌಟ್ ನಿಮ್ಮ ವಿಡಿಯೋನ ನೋಡೋಕ್ಕೆ ಸಾಕಷ್ಟು ಜನಸಂಖ್ಯೆ ಇದೆ. ಅದರಲ್ಲೂ ಕೂಡ ನನಗೆ ಇಂಗ್ಲೀಷಲ್ಲೇ ಕಾಂಟೆಂಟ್ ಮಾಡಿದ್ರೆ ವರ್ಲ್ಡ್ ವೈಡ್ ರೀಚ್ ಆಗುತ್ತೆ, ಕನ್ನಡದಲ್ಲಿ ಕಾಂಟೆಂಟ್ ಮಾಡಿದ್ರೆ ಲಿಮಿಟೆಡ್ ಆಡಿಯನ್ಸು, ಜನ ರೀಚ್ ಆಗಲ್ಲ. ಅರೆ ನಿಮ್ಗೊಂದು ಮಾತು ಹೇಳ್ತೀನಿ ನಾನು, ಆ್ಯಂಡ್ ನಿಮಗೂ ಕೂಡ. ನಮ್ಮಲ್ಲಿ ನಮ್ಮ ಕರ್ನಾಟಕದ ಜನಸಂಖ್ಯೆ ಎಷ್ಟು ಅಂತ ಗೊತ್ತಾ? 6 ಕೋಟಿ ಕನ್ನಡಿಗರಿದ್ದಾರೆ. ನಾವು ಇಟ್ ಇಸ್ ರೀಚಿಂಗ್ ಅರೌಂಡ್ 6.5 crore. ಓಕೆನಾ? ಲಾಸ್ಟ್ ಜನಗಣತಿಯ ಒಂದು ಆಧಾರದ ಮೇಲೆ. ನಮ್ಮ ಬೆಂಗಳೂರಿನ ಪಾಪ್ಯುಲೇಷನ್ ಎಷ್ಟು ಅಂತ ಗೊತ್ತಾ? 1 ಕೋಟಿ ಮೇಲೆ ಅನ್ಸುತ್ತೆ. 1,80,00,000 ಜನಸಂಖ್ಯೆ ಕಳೆದ ಜನಗಣತಿಯ ಒಂದು ಆಧಾರದ ಮೇಲೆ. ನಮ್ಮಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಎಷ್ಟು ಜನ ಇದ್ದಾರೆ ಗೊತ್ತಾ? ಹಾರ್ಡ್ಲಿ 1,000 ಅದು ಇರ್ಬೋದು ಅನ್ಸುತ್ತೆ ಇಲ್ಲಿ. ಎಕ್ಸಾಕ್ಟ್ಲಿ. ಸೊ 6.5 ಕೋಟಿ ಜನಸಂಖ್ಯೆಯಲ್ಲಿ 4 ಕೋಟಿ ಜನಸಂಖ್ಯೆ ನಮ್ಮಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ. ಹಾಗಾದರೆ ಇನ್ನೂ 2.5 ಕೋಟಿ ಜನ ಅಪ್ಡೇಟೇ ಆಗಿಲ್ಲ. ಸೊ ಆ 4.5 ಕೋಟಿಯಲ್ಲಿ ನಮ್ಮ ಯೂಟ್ಯೂಬನ್ನು, ಚಾನಲನ್ನು ರೆಗ್ಯುಲರ್ ಆಗಿ ಫೇಸ್ಬುಕ್ಕನ್ನು ಯೂಸ್ ಮಾಡುವಂಥವ್ರು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನ ಅಪ್ಡೇಟ್ಸಲ್ಲಿ ಇರುವಂಥವ್ರು 3 ಕೋಟಿ ಜನಸಂಖ್ಯೆ. ಆ 3 ಕೋಟಿ ಜನಸಂಖ್ಯೆಗೂ ಕೂಡ ನಮ್ಮ ಇವತ್ತಿನ ಒಂದು ಕನ್ನಡದ ವಿಡಿಯೋ ರೀಚ್ ಆಗಲ್ಲ. ಹೌದು, ಆಗಲ್ಲ. ನೋಡಿದ್ದೀರಾ ನೀವು? ಸೊ ಹಾಗಿದ್ರೆ ನಮ್ಮಲ್ಲಿ ಸ್ಕೇರ್ಸಿಟಿ ಆಫ್ ಕಾಂಟೆಂಟ್ ಕ್ರಿಯೇಟರ್ಸ್ ಇದೆ, ಸ್ಕೇರ್ಸಿಟಿ ಆಫ್ ಲಿಸ್ನರ್ಸ್ ಅಲ್ಲ, ಅಥವಾ ವಾಚರ್ಸ್ ಅಲ್ಲ. ಇದು ನೀವು ಹೇಳಿದ್ರಲ್ಲ, ನೀವು ಡೇಟಾ ಪ್ರಕಾರ ಹೇಳಿದ್ರಿ, ಭಾಳ ಸ್ಟ್ಯಾಟಿಸ್ಟಿಕಲ್ ಡೇಟಾ ಕೊಟ್ಬಿಟ್ಟು. ನಾನೊಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳ್ತೀನಿ. ವಿ ಪುರಂ ಚಾಟ್ ಸ್ಟ್ರೀಟ್ಗೆ ಹೋದರೆ ನಿಮಗಲ್ಲಿ ಸುಮಾರು ವೆಂಡರ್ಸ್ ಇದ್ದಾರೆ, ಸುಮಾರು ಜನ ಇಡ್ಲಿ ದೋಸೆನೇ ಮಾಡ್ತಿರೋದು. ನೀವೆಲ್ಲ ಹೋಗಿ ನೋಡಿದ್ರೆ ಸುಮಾರು ಜನ ಕಸ್ಟಮರ್ಸ್ ಇದ್ದಾರಾ? ಈಗ ಒಂದು ಅಂದ್ಕೊಳ್ಳೋಣ, ಒಂದು ಹೊಸ ವೆಂಡರ್ ಬಂದ್ರಲ್ಲಿ ಅವ್ರಿಗೆ ಇನಿಷಿಯಲಿ ಕಸ್ಟಮರ್ಸ್ ಇರ್ತಾರಾ? ಇರಲ್ಲ. ಅದನ್ನೇ ಅವರು ಒಳ್ಳೆ ಕ್ವಾಲಿಟಿ ಫುಡ್ ಮಾಡಿ, ಒಳ್ಳೆ ಹೈಜೀನ್ ಎನ್ವೈರ್ಮೆಂಟ್ ಇಟ್ಟು, ಚೆನ್ನಾಗಿ ಕಸ್ಟಮರ್ ಜೊತೆ ಮಾತಾಡಿದ್ರೆ ಅವ್ರ ಕಸ್ಟಮರ್ಸ್ ಬೆಳೀತಾರೆ, 100% ಬೆಳೀತಾರೆ. ಕಾಂಟೆಂಟ್ ಕ್ರಿಯೇಷನ್ ಕೂಡ ಹಾಗೆ. ಎಷ್ಟೋ ಜನ ಅಂತಾರೆ, ಆಲ್ರೆಡಿ ಇಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ನಾನು ವಿಡಿಯೋ ಹಾಕಿದ್ರೆ ಯಾರು ನೋಡ್ತಾರೆ? ಅವ್ರಿಗೆ ಆಲ್ರೆಡಿ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರೋದು ಮ್ಯಾಟ್ರ್ ಆಗಲ್ಲ. ಇನ್ಫ್ಯಾಕ್ಟ್ ಯೂಟ್ಯೂಬು ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಪ್ರಾಮುಖ್ಯತೆ ಕೊಡ್ತಾರೆ. ಇನ್ಫ್ಯಾಕ್ಟ್ ನೀವು ಸುಮಾರು ಜನ ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್ ನೋಡಿದ್ರೆ ಫಸ್ಟ್ ವಿಡಿಯೋಗೆ ಸ್ವಲ್ಪ ಆ್ಯಕ್ಚುಲಿ ಎಕ್ಸ್ಟ್ರಾ ರೀಚ್ ಸಿಗುತ್ತೆ. ನೀವು ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಕಾಂಟೆಂಟ್ ಚೆನ್ನಾಗಿದ್ದು, ನಿಮ್ಮ ಕಾಂಟೆಂಟ್ ಸಿಂಪ್ಲಿಫೈಡ್ ಆಗಿದ್ದು, ನಿಮ್ಮ ಕಾಂಟೆಂಟ್ ಇನ್ಫಾರ್ಮೇಟಿವ್ ಆಗಿದ್ದರೆ ನಿಮಗೂ ವ್ಯೂಸ್ ಬರುತ್ತೆ. ಹೌದು, ಬೇರೆ ಯಾರು ಉದಾಹರಣೆ ಬೇಡ, ನಾವು ಕುತ್ಕೊಂಡು ಮಾತಾಡ್ತಾ ಇರುವಂತಹ ಇದೇ ಪ್ಲಾಟ್ಫಾರ್ಮ್ ಕಳೆದ 1 ತಿಂಗಳ ಹಿಂದೆ ಶುರು ಆಗಿದ್ದು, 4 ದಿನಕ್ಕೆ ಮಾನಿಟೈಸ್ ಆಗಿದ್ದು. 4 ದಿವಸಕ್ಕೆ ಮಾನಿಟೈಸ್ ಆಗಿದೆ ನೋಡಿ. 4 ದಿವಸ. ಹೌದು, 4 ದಿವಸ ಅಂದರೆ ಈಗ ಸುಮಾರು ಜನ ಬಂದರೆ, ಈಗ ಪಾಡ್ಕಾಸ್ಟ್ಗೆ ಡಿಮ್ಯಾಂಡ್ ಇದೆಯಾ, ವಿಡಿಯೋ ಕ್ರಿಯೇಟರ್ಸ್ಗೆ ಆಗುತ್ತೆ ಅನ್ನೋರು ಕರೆಕ್ಟು, ಆಗಲ್ಲ ಅನ್ನೋರು ಕರೆಕ್ಟು. ಯಾಕಂದರೆ ಆಗಲ್ಲ ಅನ್ನೋರು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನೀವು ಅವ್ರನ್ನ ಏನು ಮಾಡೋಕ್ಕಾಗಲ್ಲ, ಬದಲಾಯಿಸೋಕ್ಕಾಗಲ್ಲ. ಆಗಲ್ಲ ಅಂತೀರಾ? ಹೌದು, ನೀವು ಹೇಳಿದ್ದು ಕರೆಕ್ಟು. ನೀವು ಮಾಡಲ್ಲ, ನಿಮ್ಗೆ ಆಗಲ್ಲ.
ನೀವು ಆಗುತ್ತೆ ಅಂತಂದ್ರಿ, ನೀವು ಮಾಡಿದ್ರೆ ನಿಮ್ಗೆ ರಿಸಲ್ಟ್ಸ್ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.